ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ನಿಮಗೆ ತೋರಿಸ್ತಿರೋದು ಲೈನಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಇದು ರಾಜಸ್ಥಾನಲ್ಲಿ ಇರೋದು ಒಂದು ಊರು ಅನ್ಮಾತು, ಪಾಲಿ ಅಂತ. ಟೋಟಲ್ ಈ ಊರು ತುಂಬ ಲೈನಿಂಗ್ಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಇಲ್ಲಿ ಅಂದರೆ ಲೈನಿಂಗು ಎಲ್ಲ ಒಂದು ಡೈ ಕಲರ್, ಅಂದರೆ ಒಂದು ವೈಟ್ ಕಲರ್ ಕ್ಲಾತಿಗೆ ರಂಗ್ ಕಲರ್ ಡೈ ಮಾಡಿ ಎಲ್ಲ ಕಲರ್ಗಳು ರೆಡಿ ಮಾಡ್ತಾರೆ ಇಲ್ಲಿ. ಮತ್ತು ಕ್ಲಾತ್ ಇಲ್ಲಿಂದಲೇ ರೆಡಿ ಆಗುತ್ತೆ. ಸೊ ಇವಾಗ ಇಲ್ಲಿ ಇವರು ಬಂಡಲ್ ಅಂದರೆ ಒಂದು 50 ಮೀಟ್ರು, 100 ಮೀಟ್ರು, 200 ಮೀಟ್ರ್ ಈ ಥರ ಬಂಡಲ್ ರೆಡಿಗೂ ಆಗುತ್ತೆ. ಕಲರ್ಗಳು ಮಾಡಿಬಿಡ್ತಾರೆ. ಆಮೇಲೆ ನಮ್ಗೆ 20 ಮೀಟ್ರಿಗೆ ಈ ಥರ ಕನ್ವೆಂಟ್ ಮಾಡ್ತಾರೆ. ಇಲ್ಲಿ ಸ್ಟ್ಯಾಂಡ್ ಇದೆ ನೋಡಿದ್ರೆ, ಆ ಸ್ಟ್ಯಾಂಡ್ನಲ್ಲಿ 95, 98 ಫೋಲ್ಡ್ನಲ್ಲಿ ರೆಡಿ ಆಗುತ್ತೆ. ಫೋಲ್ಡಿಂಗ್ ಆ ಥರನೇ ಮಾಡ್ತಾರೆ. 1 ಮೀಟ್ರ್ ಫೋಲ್ಡಿಂಗ್ ಅಂತ ಇರಲ್ಲ, ಎಲ್ಲ ಲೈನಿಂಗ್ಗಳು ಅಷ್ಟೇ. 97, 95 ಆ ಥರ ರೆಡಿ ಆಗುತ್ತೆ ಫೋಲ್ಡಿಂಗು. ಈ ಥರ ಸ್ಟ್ಯಾಂಡ್ ಮೇಲೆ ಫೋಲ್ಡ್ ಮಾಡ್ತಾರೆ. ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಎಲ್ಲ ಸಿಟಿಗಳಿಗೆ, ಅಂದರೆ ಟೋಟಲ್ ಇಂಡಿಯಾಗೆ ಸಪ್ಲೈ ಆಗುತ್ತೆ ಇಲ್ಲಿಂದನೇ. ಈ ಊರು ಟೋಟಲ್ ಹಿಂಗೆ, ಈ ಊರಲ್ಲಿ ಟೋಟಲು ಇದೇ ಥರನೇ ಲೈನಿಂಗು ರೆಡಿ ಮಾಡ್ತಾರೆ. ಮತ್ತೊಂದು ಬಲೋತ್ರನಲ್ಲಿ ಪಾಂಪ್ಲಿನ್ ಕ್ಲಾತ್ ರೆಡಿ ಆಗುತ್ತೆ. ನಾನು ನನ್ನ ಮಗ ಇಬ್ಬರು ಹೋಗಿದ್ವಿ. ನಮ್ಮ ಅಹಮದಾಬಾದ್ಗೆ ಹೋಗಿ ಅಹಮದಾಬಾದಲ್ಲಿ ಕೆಲವೊಂದು ಟಾಪ್ ಕುರ್ತೀಸ್ ಪರ್ಚೇಸಿಂಗ್ ಮಾಡಿ ಅಹಮದಾಬಾದ್ಲಿಂತಲೇ ಮತ್ತೆ ನಾವು ಪಾಲಿಗೆ ಹೋಗಿರೋದು. ಪಾಲಿಲಿಂತ ಎಲ್ಲ ಪರ್ಚೇಸಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಜೋಧ್ಪುರ್ಗೆ ಬಂದು, ಜೋಧ್ಪುರ್ಲಿಂದ ಫ್ಲೈಟಿಗೆ ಬೆಂಗಳೂರು ಬಂದಿದ್ದಾಯಿತು. ಹೋಗ್ಬೇಕಾದ್ರೆ ಟ್ರೈನ್ಗೆ ಹೋಗಿದ್ವಿ ಸೀದಾ ಅಹಮದಾಬಾದ್ಲಿಂದ ಆ ಥರ ಪಾಲಿಲಿಂದ ಮತ್ತು ಬೆಂಗಳೂರು, ಈ ಥರ ನಮ್ಮದು ಪರ್ಚೇಸಿಂಗ್ ಆಗಿತ್ತು 2023ನಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನಿಮ್ಗೆ ಯಾರಿಗಾನ ಹೊಸಬ್ರಿದ್ರೆ ಶೇರ್ ಮಾಡಿರಿ. ಥ್ಯಾಂಕ್ ಯು.